ಲೈಫಲ್ಲಿ. ಬಟ್ ಇದೊಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್. ಇದೇನು ಈ ಥರ ವೆದರಲ್ಲಿ ಈ ಥರ ಬಿಸಿ ಬಿಸಿ ಪಕೋಡ, ಈ ಥರ ಕಾಫಿ ಸರಿತಾ ಇನ್ನೇನು ರಾಜಣ್ಣನ ಥರ ಆಗ್ಬಿಡುತ್ತೆ ಕಾಫಿ. ಅಡ್ಡ ಓಡ್ರೋ 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 ಇದು ಸರ್ಜಾ ಅಡ್ಡ. ಸರ್ಜಾ ಬಂದ ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಸರ್ಜಾ ಬಂದ ಸರ್ಜಾ ಆಕ್ಷನ್. ಹಾಯ್ ಫ್ರೆಂಡ್ಸ್, ಇವತ್ತಿನ 2ನೇ ಎಪಿಸೋಡಿಗೆ ವೆಲ್ಕಮ್. ಯಾಕೆ ಹಿಂಗೆ ರೆಡಿ ಆಗಿದ್ದೀವಿ ಅಂತಂದರೆ ಇವತ್ತು ರೈಡ್ ಹೋಗ್ತಾ ಇದ್ದೀವಿ ಒಂದು ಟ್ರೆಕ್ಕಿಂಗ್ ಸ್ಪಾಟಿಗೆ. ಅದ್ರ ಹೆಸರು, ಅದ್ರ ಡೀಟೇಲ್ಸ್ ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಬಲ್ಲರಾಯನದುರ್ಗದ ಎಂಟ್ರೆನ್ಸ್ ಪಾಯಿಂಟಿಗೆ ಬಂದಿದ್ದೀವಿ. ಬಟ್ ಇದಕ್ಕಿಂತ ಮುಂಚೆ ನಾವು ಬಂದಿರೋ ರೋಡು, ಆಫ್ ರೋಡು ಮತ್ತು ಘಾಟ್ ಸೆಕ್ಷನ್ ಹೆಂಗಿದೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಬೈಟ್ ನೋಡ್ಕೊಂಬಂದು ಅದಾದ್ಮೇಲೆ ಜರ್ನಿ ಸ್ಟಾರ್ಟ್. ಥ್ಯಾಂಕ್ ಯು. ಇದಕ್ಕೆ ಹೋಗೋಣ. ಲೇಟ್ ಆಗ್ತದಲ್ಲ, ನೀವು ಇಂಟ್ರೊಡಕ್ಷನ್ ಕೊಡ್ತಿದ್ರಲ್ಲ, ನಾನು ತುಂಬ ಇದರಲ್ಲಿ ಇದ್ದೀನಿ ಲೈವ್ ಅದನ್ನು. ಹೌದಾ? ನಿಮ್ಮ ಥರನೇ ಎಲ್ಲ ಲೇಟ್ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಚಿಕ್ಕದಾಗ ಏನಾದರೂ ನೋಡ್ಕೊಂಡು ಹೋಗೋಣ. ಎಲ್ಲ ಚೆನ್ನಾಗಿ ಚಿಕ್ಕದಲ್ಲ, ಅಲ್ಲಿ ಹೋದ್ರೆ ನಿಮಗೆ ಬರ್ಲಿಕ್ಕೆ ಮನಸ್ಸಲ್ಲ. ಆ ಥರ ಪ್ಲೇಸ್ಗಳು ಇಲ್ಲಿ ನಿಮಗೆ ಬಂಡಾಜ ಫಾಲ್ಸು ಮತ್ತು ಈ ಫೋಟೋಸ್ ಇರ್ತೀವಲ್ಲ, ಭಾರಿ ಸೂಪರ್ ಇದೆ. ಮಾರ್ನಿಂಗ್ ಬರಬೇಕು 6 ಗಂಟೆ 4ಗೆ ಬರೀ ಹಿಂಗೆ ಹೋಗಿ ಬರೋಷ್ಟಕ್ಕೆ 1.5 ಗಂಟೆ 2 ಗಂಟೆ ಹಿಡಿಯುತ್ತೆ. ಬರೋಕ್ಕೆ 2 ಗಂಟೆ, ಅವನಂದ್ರೆ ನಾವು ಸ್ವಲ್ಪ ಬೇಗನೆ 3 ಗಂಟೆ ಆಗ್ಬೋದು. 4 ಗಂಟೆ ಆಗ್ತದೆ. ಇದು ಬೆಳಿಗ್ಗೆ ಮಾರ್ನಿಂಗ್ ಹೋದರೆ ನೀವು ಸ್ವಲ್ಪ ಕೆಲವರಿಗೆ ನಡೆಯೋಕ್ಕಾಗಲ್ಲ. ದಪ್ಪ ಇದ್ದವರೆಲ್ಲ ಸ್ವಲ್ಪ ಹಾಗೆ ಕೂತು ನಿಂತು ಈ ಥರ ಅಲ್ಲಿ ಪ್ಲೇಸ್ ಇದೆ, ಅದು ಚೆನ್ನಾಗಿದೆ. ಆ ಪ್ಲೇಸೆಲ್ಲ ಅವ್ರ ಮನೆಯೆಲ್ಲ ಇದ್ದು ಅಲ್ಲಿ ಹೋದರೆ ಇನ್ನೂ ಚೆನ್ನಾಗಿದೆ. ಸರಿ. ಸೊ ನಾವು ಹೋಗ್ತಿರೋ ಜಾಗ ಬಂದು ರಾಣಿಜರಿ ಅಂತ. ಸೊ ಇಲ್ಲಿ ಬಲ್ಲರಾಯನದುರ್ಗಕ್ಕೆ ಬಂದಾಗ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಪಾತ್ ಕಾಣುತ್ತೆ ನಿಮಗೆ. ಸೊ ಈ ಪಾತ್ ನೀವು ಬಂದರೆ ನೀವು ರಾಣಿಜರಿ ಕಡೆ ಹೋಗ್ಬೋದು. ಸ್ಮಾಲ್ ಇಂಟ್ರಡಕ್ಷನ್ ಏನಂದರೆ, ಅರ್ಲಿ ಮಾರ್ನಿಂಗ್ ಬಂದರೆ ನಿಮಗೆ ಚೆನ್ನಾಗಿರುತ್ತೆ. ನಾವು ಬಂದಿರೋದು ಸುಮಾರು ಮಧ್ಯಾಹ್ನ. ಯೂಶ್ವಲಿ ಅಲೋ ಕೊಡಲ್ಲ. ಹಾಂ, ಯೂಶ್ವಲಿ ಇಲ್ಲಿ ಅಲೋ ಮಾಡಲ್ಲ. ಬಟ್ ಇಲ್ಲೊಬ್ಬರು ಗೈಡ್ ಇದ್ದಾರೆ, ಇವ್ರ ಹತ್ರ ನೀವು ಮಾತಾಡ್ಬಿಟ್ಟು ಇಲ್ಲೇನಿದೆ ಎಂಟ್ರಿ ಫೀಸು, ಇದು ಸ್ವಲ್ಪ ಪೇಮೆಂಟ್ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಷ್ಟು ಏನು ಅಂತ. ಸೊ ಈ ಬಲ್ಲರಾಯನದುರ್ಗಕ್ಕೆ ಇನ್ನೂ ಹೋಗ್ತಾ ಇಲ್ಲ, ಫಸ್ಟ್ ಹೋಗ್ತಿರೋದು ರಾಣಿಜೇರಿಗೆ. ಅದು ನೋಡ್ಕೊಂಬರೋಣ ಬನ್ನಿ. ಸ್ಪಾಟ್ ಚೆನ್ನಾಗಿದೆ. ಅವ್ರು ರಾಣಿನ ದೂಕಿದ್ರಂತೆ, ಹೆಂಗೆ ದೂಕಿದ್ರು ಎಲ್ಲಿ ದೂಕಿದ್ರು ನೋಡ್ಕೊಂಬರೋಣ.
ಇದು ಸರ್ಜಾ ಅಡ್ಡ, ಓಡ್ರೋ 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 ಇದು ಸರ್ಜಾ ಅಡ್ಡ. ಸರ್ಜಾ ಬಂದ ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ, ಸರ್ಜಾ ಬಂದ ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಬಟ್ ಇಲ್ಲೆಲ್ಲ ಮಳೆಗಾಲದಲ್ಲಿ ಬಂದರೆ ಸೂಪರ್ ಆಗಿರುತ್ತೆ. ನಾವು ಬಂದಿರೋದು ಡಿಸೆಂಬರಲ್ಲಿ. ಚಳಿಗಾಲ ಅಂತ ಕೆಟ್ಟದಾಗೇನಿಲ್ಲ, ಚೆನ್ನಾಗಿದೆ, ಕಾಮಾಗಿದೆ, ತುಂಬ ಹೀಟ್ ಅನ್ನಿಸ್ತಾ ಇಲ್ಲ. ಹಾಂ, ಬಿಸಿಲಿದ್ರು ಕೂಲ್ ಏರ್ ಬರ್ತಾ ಇದೆ, ಅಷ್ಟು ಸೆಕೆ ಅನ್ಸಲ್ಲ. 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ನ 1.5 ಗಂಟೆ ಅಂತಾರೆ, ಅಷ್ಟೊಂದೆಲ್ಲ ಆಗಲ್ಲ. ಇದು ನೋಡಿ ಎತ್ತಿನ ಭುಜ ಥರನೇ ಐತೆ. ಸ್ಪಾಟ್ ನೋಡೋಕ್ಕೆ ಮಲಯ ಮಾರುತ. ಅಲ್ಲಿ ಬಂದು ಫೋರ್ಟ್ ಇರೋದು, ಬಲ್ಲರಾಯನ ದುರ್ಗಕ್ಕೆ ಅಲ್ಲಿಗೆ ಹೋಗ್ಬೇಕು. ಓಕೆ, ಈ ಕಡೆ ಇರೋಂಥ ಸ್ಪಾಟ್ ನೀವು ಒಂದ್ಸರಿ ನೋಡಬೇಕು. ರಾಣಿನ ದೂಕಿರೋಂಥ ಸ್ಪಾಟ್ ಅಂತ ಇದು. 4000 ಅಡಿ ಇದೆ ಟೋಟಲ್. ಇಲ್ಲಿಂದ ಕಾಲು ಇಷ್ಟೊಂದು ಹಿಸ್ಟ್ರಿ ನಮಗೆ ಗೊತ್ತಿಲ್ಲ. ಮೇ ಬಿ ಇನ್ನೂ ಹಿಸ್ಟ್ರಿ ಸಿಕ್ತು ಅಂತಂದರೆ. ನೋಡೋಕ್ಕೆ ಭಯಾನಕವಾಗಿದೆ. ರಾಣಿನ ದೂಕಿದ್ದು ಸ್ಪಾಟ್ ಅಂತೆ. ಅಲ್ಲೆಲ್ಲ ಜನ ಹೋಗಿದ್ದಾರೆ ಆಲ್ರೆಡಿ. ನನಗೆ ಅನಿಸುತ್ತೆ ಇವಾಗ ಫುಲ್ ಡೇ ಇದ್ದರೆ ಹೋಗ್ಬಿಡುತ್ತೆ ಅನ್ಸುತ್ತೆ. ಹಾಂ, ಯಾವ ವಾಟರ್ ಫಾಲ್ನೂ ಬರ್ತಾಯಿಲ್ಲ. ನಾವು ಏನೇನೋ ನೋಡಿಲ್ಲ ಗುರು. ಬೆಳಿಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಬಂದರೆ ಕೂಲಾಗಿರ್ತಿದ್ದು ನೋಡಿ, ಸಖತ್ತಾಗಿ ಆಗ್ತಬೇಕು. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಆ ಸ್ಪಾಟಿಗೆ ಹೋಗ್ಬೇಕು ಅಂತ. ಯಾರು ಜನ ಜಾಸ್ತಿ ಹೋಗಿಲ್ಲ ಅಲ್ಲಿ, ಒಂದು ಟೀಮ್ ಹೋಗಿದೆ ಅಂತ. ಇಲ್ಲಿಂದ ದೂಡಿ ಕೆಳಗೆ ಬಿದ್ದು ಯಾರು ಬದುಕಿದ್ದುಂಟೆ. ಇರುವುದವರ ಗಂಟೆ. ರಾಬಿ ಹತ್ರ ಇದೆ ಜಮೀನು 3 ಕುಂಟೆ. ಹಿಡ್ಕೊಂಡು ನೋಡಿರಿ ದೇವಸ್ಥಾನದ ಗಂಟೆ. ಸಹಾರ ಭೂಮಿಯಲ್ಲಿ 3 ಒಂಟೆ. ಈ ಥರ ಬಿದ್ದರೆ ನೋಡೋದು ಬಿಡೋದುಂಟೆ. ಇದೆಲ್ಲ ನೋಡಿದ ಮೇಲೆ ನನಗೆ ಅನಿಸ್ತಿರೋದು ಒಂದೇ ಒಂದು, ಹೀಗೂ ಉಂಟೆ. ಸಿಗೋಣ ಮತ್ತೆ. ಓಕೆ, ಬಲ್ಲರಾಯನ ಮುಖ್ಯ ದ್ವಾರಕ್ಕೆ ಸ್ವಾಗತ. ಓಕೆ, ಟ್ರೆಕ್ಕಿಂಗ್ ಇವಾಗ ಸ್ಟಾರ್ಟು ಬಲ್ಲರಾಯನ ದುರ್ಗಕ್ಕೆ. ಇದು ಈಸಿ ಮಾಡ್ರೇಟ್ ಟ್ರೆಕ್ಕಿಂಗ್ ಅಲ್ಲ, ವೆರಿ ಡಿಫಿಕಲ್ಟ್. 3 ಕಿಲೋಮೀಟ್ರು ಟೋಟಲ್ಲು. ಮಿನಿಮಮ್ ಅಂದರೂ ಒಂದು ಸೈಡ್ 1.5 ಅವರ್ ತಗೊಳುತ್ತೆ. ಈಗ ನಾನು ಹೇಳೋದೇನೆಂದರೆ, ಸುಮಾರು ಬೆಂಗಳೂರಿಗೆ ಬಂದು 10 ವರ್ಷ ಆಯಿತು. ಈ 10 ವರ್ಷದಲ್ಲಿ ನಾನು ಗುರು ಸೇರಿ 25-30 ಟ್ರೆಕ್ಕಿಂಗ್ ಮಾಡಿದ್ದೀವಿ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಇದನ್ನೇನು ಲಾಗ್ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಮಾಡಿ ಹೇಳ್ತಾ ಇಲ್ಲ, ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು. ಬಟ್ ನಾನು ನೋಡಿರೋ ರಿವ್ಯೂಸು, ಕೆಲವೊಂದು ವೀಡಿಯೋಸಲ್ಲಿ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ.
ನೋಡೋಣ. ಇದು ಫುಲ್ ಹತ್ತಿ ಇಳಿದ್ಮೇಲೆ ನನ್ನ ಒಪಿನಿಯನ್ ಹೇಳ್ತೀನಿ. ಮೇ ಬಿ ರೆಸಾರ್ಟಲ್ಲಿ ಹೇಳ್ತೀನಿ, ಇಲ್ಲಾಂದರೆ ಇಲ್ಲಿ ಹೇಳ್ತೀನಿ. ಬ್ಯಾಟ್ರಿ ಉಳಿದಿದ್ರೆ ಗೋಪುರದಲ್ಲಿ ಎಷ್ಟು ಡಿಫಿಕಲ್ಟ್ ಆಗಿದೆ ಅಂತ ಮಾಡೋಣ. ನನ್ನ ಮೈನ್ ಇಂಟೆನ್ಷನು ತುದಿಗೆ ಹೋಗ್ಬಿಟ್ಟು ಆ ಕೋಟೆಯಲ್ಲಿ ಅಲ್ಲೊಂದು ವೀಡಿಯೋ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸ್ಬೇಕಂತ. ಓಕೆನಾ, ನೋಡೋಣ ದಾರಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಬನ್ನಿ. ಸೊ ಆ್ಯಕ್ಚುಲಿ ನಾವು ಬಂದಿರೋ ಟೈಮ್ ಬಂದು 12 ಗಂಟೆ. ಸೊ ಯೂಶ್ವಲಿ ಫಾರೆಸ್ಟ್ ಆಫೀಸರ್ ಇರ್ತಾರೆ, ಅವ್ರು ಹೇಳೋ ಪ್ರಕಾರ ನೀವು ಇಲ್ಲಿಗೆ ಬರಬೇಕಂದ್ರೆ ಬೆಳಿಗ್ಗೆ ಬಂದರೆ ಒಳ್ಳೆಯದು. 6-7 ಗಂಟೆಗೆ ಬಂದರೆ ನೀವು ಕೋಟೆನೂ ನೋಡಿಕೊಂಡು ಮತ್ತು ಬಂಡಾಜೆ ಫಾಲ್ಸು ಹಿಂಗೆ ಹೋಗ್ಬೋದು. ಸೊ ಎರಡೂ ಕವರ್ ಮಾಡ್ಕೊಂಡು ಬರ್ಬೋದು. ನಾವು ಬಂದಿರೋದು ಮಧ್ಯಾಹ್ನ ಆಗಿರೋದ್ರಿಂದ ಅವರು ಫೋರ್ಟ್ ಒಂದು ನೋಡ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಹೆಂಗೂ ರಿಕ್ವೆಸ್ಟ್ ಮಾಡಿ ಫೋರ್ಟ್ ಒಂದು ಕವರ್ ಮಾಡ್ಕೊಂಬರೋಣ ಅಂತ ಹೊರಟಿದ್ವಿ. ಸೊ ಈಗ ನೋಡಿ, ವೇ ಟು ಫೋರ್ಟ್ ಅಂತ ಬೋರ್ಡ್ ಇದೆ, ನಾವು ಈ ಕಡೆ ಹೋಗ್ಬೇಕು. ನೋಡಿ ಯಾವ ಥರ ಇದೆ ದಾರಿ. ನಾನು ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ತುಂಬ ರಿಲ್ಯಾಕ್ಸ್ ಆಗೋದು ಬೇಡ ಅಂತ. ಹೋಗೋ ಜಾಗಕ್ಕಿಂತ ಹೋಗದೇ ಇರೋ ಜಾಗಗಳು ಅನ್ವೇಷಣೆ ಮಾಡಬೇಕು. ನಾನು ಗುರು ಮಾಡಿರೋ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮೇಲೆ ಕಲ್ತಿದ್ದೇನು ಅಂದರೆ, ಆ್ಯಕ್ಚುಲಿ ನೀವು ಟಾಪ್ ನಾಚ್ ವ್ಯೂ ಪಾಯಿಂಟಲ್ಲಿ ಪೀಕಿಗೆ ರೀಚ್ ಆದಾಗ ಆ ಎಂಜಾಯ್ಮೆಂಟ್ ಸಿಗೋಲ್ಲ. ಎಂಜಾಯ್ಮೆಂಟ್ ಸಿಗೋದು ಹೋಗೋ ಜರ್ನಿಲಿ. ಇದನ್ನ ಎಷ್ಟು ಎಂಜಾಯ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಟಾಪಿಗೆ ಹೋದ ತಕ್ಷಣ ಏನೋ ಅನ್ಬಿಲೀವಬಲ್ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತಲ್ಲ. ಹೋಗೋ ದಾರಿ ಒಂದು ಎಕ್ಸ್ಪೀರಿಯೆನ್ಸು, ಜೀವನದ್ದು ಪಾಠನೂ ಹಂಗೆ ಇರುತ್ತೆ. ಹೇಗಿದೆ ದಾರಿ? ನಾಟ್ ಆನ್ ಈಸಿ ಜಾಬ್. ಓಕೆ, ಗೋಪ್ರೋ ಇಲ್ಲಿಗೆ ಸ್ವಲ್ಪ ನಿಲ್ಲಿಸಿ ಮುಂದೆ ಮತ್ತೆ ಕಂಟಿನ್ಯೂ ಮಾಡೋಣ. ಈಗ ನಾವು ಸ್ಟಾರ್ಟ್ ಮಾಡಿ ಒಂದು 10 ಮಿನಿಟ್ಸ್ ಆಯಿತು. ಐ ಡೋಂಟ್ ಥಿಂಕ್ 10% ನಾವು ಕವರ್ ಮಾಡಿದ್ದೀವಿ ಅಂತ. ಟೋಟಲ್ 3 ಕಿಲೋಮೀಟರ್ ಇದೆ. ಅದರಲ್ಲಿ ಸುಮಾರು ಒಂದು 400 ಮೀಟರ್ಸ್ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಒಂದು ಇಂಟ್ರೆಸ್ಟಿಂಗ್ ಇದೆ, ತೋರಿಸ್ತೀನಿ. ಇಲ್ಲಿ ನೋಡಿ ಟ್ರೆಕ್ಕಿಂಗ್ ಹೇಗಿದೆ. ನಿಮಗೆ ನೋಡೋಕೆ ಅದು ಈಸಿಯಾಗಿ ಕಾಣ್ತಿರ್ಬೋದು. ನೋಡಿ ಅಲ್ಲಿ ದೂರದ ಬೆಟ್ಟ ಕಣ್ಣಿಗೆ ಒನ್ ಆಫ್ ಮೈ ಕಂಪ್ಯಾನಿಯನ್ ಹೋಗ್ತಾ ಇದ್ದಾರೆ ಮೇಲೆ. ಆ್ಯಕ್ಚುಲಿ ಡಿಫಿಕಲ್ಟ್ ಟ್ರೆಕ್ಕಿಂಗ್ ಇದು, ಮಾಡ್ರೇಟ್ ಇಲ್ಲ. ಬರ್ನ್ ಯುವರ್ ಆಸ್, ಬರ್ನ್ ಯುವರ್ ಕ್ಯಾಲೋರೀಸ್. ಟೋಟಲ್ ಎಷ್ಟು ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಅಂತಲೂ ಹೇಳ್ತೀನಿ, ಆಯಿತಾ, ಫಾರ್ ದ ಫಿಟ್ನೆಸ್ ಫ್ರೀಕ್ಸ್. ಬೈ. ನಾವು 3 ಜನ ಬಿಟ್ಟರೆ ಯಾರು ಟ್ರೆಕ್ಕಿಂಗ್ ಬಂದಿಲ್ಲ. ಸಾಕಾಗಿದೆ. ಆ್ಯಕ್ಚುಲಿ ಯೂಶ್ವಲಿ ಟ್ರೆಕ್ಕಿಂಗ್ ಪ್ಲೇಸಲ್ಲಿ ಆ ಸ್ಟೆಪ್ಸು ಪ್ರಾಪರ್ ಕಾಲುದಾರಿ ಇರುತ್ತೆ, ಇಲ್ಲೂ ಇದೆ. ಬಟ್ ಅಂದ್ಕೊಂಡಿರೋ ಥರ ಇಲ್ಲ. ನೋಡೋಣ, ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಅದು. ಇಲ್ಲಿಂದ ಅದು 2-2.5 ಕಿಲೋಮೀಟರ್ ಇದೆ. ಅಲ್ಲಿ ಕಾಲ್ದಾರಿ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಅಂದರೆ ಇಲ್ಲಿವರೆಗೂ ಲೆವೆಲ್ 1 ಕಂಪ್ಲೀಟ್ ಆಗಿದೆ. ಲೆವೆಲ್ 2 ರೀಚ್ ಆದಾಗ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸ್ಟೆಪ್ ಅಪ್ ಬ್ರೋ. ಎಷ್ಟೊಂದು ಟ್ರೆಕ್ಕಿಂಗ್ ಮಾಡಿದ್ದೀವಿ ನಾವು ನಮ್ಮ ಲೈಫಲ್ಲಿ. ಬಟ್ ಇದೊಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್. ಇದೇನು ಶೇಕ್ ಆಗ್ತಿದೆ, ಶೇಕ್ ಆಗ್ತಿದೆ. ನೈಸ್. ಸೋಫಾರ್ 2 ಕಿಲೋಮೀಟ್ರ್ ಬಂದಿದ್ದೀವಿ. ಸ್ವಲ್ಪ ಇವಾಗ ಡೌನ್ ಆಗಿದೆ ಬಾಡಿ ಎನರ್ಜಿ. ಲೆವೆಲ್ 3ಗೆ ಮೇ ಬಿ ಟಾಪಲ್ಲಿ ಇರ್ತೀವಿ, ಇಲ್ಲಾಂದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಲೆವೆಲ್ ಹೇಳ್ತೀವಿ. ಲೆಟ್ಸ್ ಗೋ.
Pulling up black windows once you go down. You must be crazy if you think that I'ma slow down. Don't wanna hear it talking shit from the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm going to try. But when the bullets fly, I'm the last one to die. Don't worry, baby, ಚಿನ್ನಮ್ಮ. Guys, level 3 completed, last level left, level 4. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡ್ಕೊಂಬಿಡಿ ಎಷ್ಟು ಚೆನ್ನಾಗಿದೆ. Okay, see you at level 4. That's our destination. ಅಂತೂ ಇಂತೂ ಕೋಟೆ ಹತ್ರ ಬಂದು ಫೈನಲಿ ಲೆವೆಲ್ 4 ರೀಚ್ ಆಗಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ 3 ಕಿಲೋಮೀಟರ್ಸ್ ಇಲ್ಲ, ಜಾಸ್ತಿನೇ ಇದೆ. ಎಕ್ಸಾಕ್ಟ್ಲಿ 4 ಕಿಲೋಮೀಟರ್ಸ್ ಇದೆ. ಹಿಡಿಯುತ್ತೆ. ನಾವು 1.5 ಅವರಲ್ಲಿ ರೀಚ್ ಆಗಿದ್ದೀವಿ. ಈಸಿ ಇರಲಿಲ್ಲ. ಈಗ ನಾವು ಎಂಟ್ರಿ ಆಗ್ತಾ ಇರೋದು ಒಂದು ಸುತ್ತಲೂ ಒಂದು ಫೋರ್ಟ್ ಇದೆ. ಆ ಫೋರ್ಟ್ ಒಳಗೆ ಹೋಗ್ತಾ ಇದ್ದೀವಿ. ನೋಡೋಣ ಒಳಗಡೆ ಹೆಂಗಿದೆ ಅಂತ, ಬನ್ನಿ. ಒಳ್ಳೆ ಎಕ್ಸ್ಪೀರಿಯನ್ಸ್, ಅಮೇಝಿಂಗ್. ಬಟ್ ನಾವೊಂದು ಮಿಸ್ಟೇಕ್ ಮಾಡಿದ್ವಿ. ಮಿಸ್ಟೇಕ್ ಏನಂದರೆ ಮಧ್ಯಾಹ್ನ ಬರ್ಬೋದು, ಬೆಳಗ್ಗೆ ಬನ್ನಿ. ಹಂಗಂತ ವ್ಯೂವಲ್ಲಿ ಏನೋ ಕಮ್ಮಿ ಸಿಗುತ್ತೆ ಅಂತಲ್ಲ, ವ್ಯೂ ಎಲ್ಲ ಚೆನ್ನಾಗೇ ಇರುತ್ತೆ ಯಾವ ಟೈಮಲ್ಲಿ ಬಂದ್ರೂ. ಮಧ್ಯಾಹ್ನ ಬಂದರೆ ಆಗ್ತಿರೋ ಎಫರ್ಟು, ಹೈ ಲೆವೆಲ್ ಎಫರ್ಟು, ಅದಕ್ಕೆ ಇನ್ನೂ ಸ್ವಲ್ಪ ಬಿಸಿಲು ಅದು ಇದು ಅಂತ ಹೇಳ್ಬಿಟ್ಟು ಜಾಸ್ತಿ ಎಕ್ಸಾಸ್ಟ್ ಆಗುತ್ತೆ. ಫುಡ್ಡು ಮತ್ತು ಸ್ವಲ್ಪ ವಾಟರ್ ಕ್ಯಾರಿ ಮಾಡೋದು ಮರಿಬೇಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಕ್ಯಾರಿ ಮಾಡಿದ್ದೀವಿ. ಈ ಥರ ಕಾಣಿಸುತ್ತೆ ನೋಡಿ ಸುತ್ತಲೂ ವ್ಯೂ. ಇದು ಬಂದ್ಬಿಟ್ಟು ಕೋಟೆ. ಇನ್ನೂ ಸ್ವಲ್ಪ ಹೋಗೋದಿದೆ, ಹೋಗೋಣ. ಅದೆಲ್ಲ ಕವರ್ ಮಾಡ್ಕೊಂಡು ಇದೆಲ್ಲ ರಾಣಿಜರಿ ವ್ಯೂ ಪಾಯಿಂಟ್ ಅದು. ಅಲ್ಲಿಂದ ನಾವು ಬೆಟ್ಟಗಳು ದಾಟ್ಕೊಂಡು ಇಲ್ಲಿಗೆ ಬಂದ್ವಿ. ಈಗ ನಾವು ಆ ವ್ಯೂ ಪಾಯಿಂಟ್ ಹತ್ರ ಹೋಗ್ತಿದ್ದೀವಿ. ಈಗ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಾ ಇದೆ ಅಂದರೆ, ಲೈಟಾಗಿ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ, ನೆರಳು ಆವರಿಸಿದೆ ಸೂರ್ಯನ ಸುತ್ತ. ನೋಡ್ಬೋದು ನೀವಲ್ಲಿ. ದಾರಿ ಅಂತೂ ಕ್ಲಿಯರ್ ಇಲ್ಲ, ದಾರಿ ಮಾಡ್ಕೊಂಡೇ ಹೋಗ್ಬೇಕು. ಬಟ್ ರೈನಿ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ.
ಆಗೈತೆ ಗುರು ಇದು. ಏನು ಅನ್ನಿಸ್ತಾ ಇದೆ? ಮೇಲ್ಗಡೆ ಟಾಪಲ್ಲಿ ಬಂದ್ಬಿಟ್ಟು ಈ ಥರ ಊಟ ಮಾಡೋಕ್ಕೆ ಭಾಳ ಮಜಾ ಇರುತ್ತೆ. ಅದಕ್ಕೆ ಹೇಳೋದು, ಹೋಟ್ಲು ನಂಬ್ಕೊಂಡು ಬರಬೇಡಿ. ಈ ಥರ ಒಂದು ಸ್ವಲ್ಪ ಊಟ ತೊಗೊಂಬನ್ನಿ, ಸ್ವಲ್ಪ ನೀರು ತೊಗೊಂಬನ್ನಿ, ಕುತ್ಕೊಂಡು ಒಳ್ಳೆ ಹಳೆ ನೆನಪುಗಳನ್ನೆಲ್ಲ, ಹಳೆ ಮೆಮೊರೀಸ್ನೆಲ್ಲ ಮಾತಾಡ್ಕೊಂಡು ತಿಂತಾಯಿದ್ರೆ ಸೂಪರ್. ಫೈನಲಿ ನಾವು ಕೆಳಗೆ ಇಳಿದು ಬಂದ್ವಿ. ಭಾಳ ಚೆನ್ನಾಗಿತ್ತು. ಮೋಸ್ಟ್ಲಿ ನಮಗೆ ಟ್ರೆಕ್ಕಿಂಗ್ ಮಾಡೋ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ಬೇಗ ಹೋಗಿ ಬಂದ್ವಿ. ಹತ್ತಕ್ಕೆ ನಮಗೆ ಸುಮಾರು 1 hour ಹಿಡಿತು. ಇಳಿಯೋಕ್ಕೆ ಲೆಸ್ ದೆನ್ 40 minutes ಆಯಿತು. ಆದರೆ ನ್ಯೂ ಬೀಸ್ ಇದ್ದರೆ, ಮೊದಲನೇ ಬಾರಿಗೆ ಟ್ರೈ ಮಾಡ್ತಿದ್ದೀರಾ ಟ್ರೆಕ್ಕಿಂಗ್ ಅಂತ ಏನು ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್ ಇದ್ದರೆ ಮೇ ಬಿ ನಿಮಗೆ ಟೈಮ್ ಹಿಡಿಬೋದು. ಚೆನ್ನಾಗಿದೆ, ಒಳ್ಳೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಖುಷಿ ಆಗೋಯ್ತು ನನಗೆ. ಮೇಲ್ಗಡೆ ಹೋಗ್ಬಿಟ್ಟು ಕೆಲವೊಂದು ವ್ಯೂ ಪಾಯಿಂಟ್ಸ್ ನೋಡಿದ್ವಿ. ಇದ್ರದ್ದೆಲ್ಲ ಬಿಟ್ಸು ಒಂದು ಚಿಕ್ಕದಾಗಿ ಮಾಡಾಕ್ತೀವಿ, ಅಂದರೆ ಕೆಳಗೆ ಇಳಿಯೋಕ್ಕಿಂತ ಮುಂಚೆ ಬಿಟ್ಸ್ ನಿಮಗೆ ಸಿಗುತ್ತೆ. ಸರಿ, ನೋಡೋಣ. ಇನ್ನೂ ಸ್ವಲ್ಪ ಟೈಮ್ ಇದೆ, 2 or 3 hours. ಯಾವ್ದಾದ್ರು ಇನ್ನೊಂದು ಪ್ಲೇಸ್ ಕವರ್ ಮಾಡೋಕ್ಕಾಗುತ್ತಾ ನೋಡ್ತೀವಿ, ಇಲ್ಲಾಂದರೆ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಏನಂದರೆ ಸದ್ಯಕ್ಕೆ ಇನ್ನೊಂದು ಪ್ಲೇಸ್ ಕವರ್ ಮಾಡೋಣ ಅಂತ ನೋಡಿದ್ವಿ. ಟೈಮ್ ಆಗೋಯ್ತು, ಸಂಜೆ ಎಲ್ಲ 5-5:30 ವಾಟರ್ ಫಾಲ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಬಟ್ ಡಿಸಪಾಯಿಂಟ್ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ಪ್ಲೇಸ್ ಇದೆ ರೆಸಾರ್ಟ್ ಒಳಗೆ, ಒಂದು ಕೆರೆ ಇದೆ. ನಮ್ಮ ಹುಡುಗ ಒಬ್ಬ ಇದ್ದಾನೆ ಲೋಕೇಶ್ ಅಂತ, ಅವನು ನಮಗೆ ಇವಾಗ ಗೈಡ್ ಮಾಡ್ತಾನೆ. ಸ್ವಲ್ಪ ನಾಚಿಕೆ ಸ್ವಭಾವ, ಮಾತಾಡ್ಕೊಂತ ನೋಡ್ಕೊತ ಹೋಗೋಣ ಬನ್ನಿ. ಎಷ್ಟು ತಿಂಗಳಿಂದ ಕೆಲಸ ಮಾಡ್ತಿರೋದು ಲೋಕೇಶ್ ಇಲ್ಲಿ? ನಾನು 1 ತಿಂಗಳಾಯ್ತು. 1 ತಿಂಗಳಾಯ್ತಾ? ಏನು ಅನಿಸುತ್ತೆ ಈ ರೆಸಾರ್ಟ್ ಬಗ್ಗೆ, ಕೆಲಸದ ಬಗ್ಗೆ? ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ಸ್ವಲ್ಪ. ಹಾಂ, ಖುಷಿಯಾಗುತ್ತೆ. ಇದಕ್ಕಿಂತ ಮುಂಚೆ ಎಲ್ಲಾದರೂ ಕೆಲಸ ಮಾಡಿದ್ರಾ? ಹಾಂ, ಮಾಡಿದ್ದೆ. ಎಲ್ಲಿ ಮಾಡಿದ್ರಿ? ಇದು ಗೌಡಳ್ಳಿ ಅಂತ, ಅದು ರೆಡ್ ರೂಫ್ ಪಂಪ್ ಅಂತ ಅಲ್ಲಿ. ಹಾಂ, ಹಂಗಾದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಹಾಂ, ಓಕೆ. ಹುಡುಗ ಭಾಳ ಗಟ್ಟಿಗೆ ಒಳ್ಳೆ ಜಬರ್ದಸ್ತ್ ಆಗಿದ್ದಾನೆ. ಹಾಂ, ಒಳ್ಳೆ ಬೌಲಿಂಗ್ ಮಾಡ್ತಾನೆ. 140 km ಸ್ಪೀಡಲ್ಲಿ ಎಸಿತಾನೆ. ನಮ್ಮ ಇಂಡ್ಯಾದಲ್ಲೇ ಬುಮ್ರಾ ಬಿಟ್ಟರೆ ಸೆಕೆಂಡ್ ಫಾಸ್ಟೆಸ್ಟು ಲೋಕೇಶು, ಆಯಿತಾ? ಲೋಕೇಶಿಗೆ ಯಾವುದೇ ದುರಭ್ಯಾಸ ಇಲ್ಲ ಒಳ್ಳೆ, ಅವನು ಟೀನೂ ಕುಡಿಯೋಲ್ಲ, ಆಯಿತಾ? ಹಾಂ, ನಾವೇನಾದ್ರು ಆರ್ಡ್ರ್ ಕೊಟ್ಟಿರ್ತೀವಲ್ಲ ಮಾಡೋಕ್ಕೆ, ಆ ಊಟನೂ ಮಾಡೋಕ್ಕೆ ಇಷ್ಟಪಡಲ್ಲ ಅವನು. ಅವನಿಗೆ ಅವನದೇ ಚಪಾತಿ ಬೇಕು, ಅವನ ಕೈಯಾರ ಮಾಡಿರೋ ಚಪಾತಿನೇ ಬೇಕು ಅಲ್ಲ ಲೋಕೇಶ? ಎಲ್ಲೋ ಸಂದಿ ಪಂದಿ ಗುಂದಿಯಲ್ಲಿ ತೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಲೋಕೇಶ. ಹಾವು ಚೇಳು ಹುಳ ಉಪ್ಪಡಿ ಇರಲ್ಲ ಅಂದರೆ ಚೆನ್ನಾಗಿರುತ್ತೆ. ಗುರುನು ಮೊಬೈಲ್ ಚಾರ್ಜ್ ಇಲ್ಲ ಅಂತ ಅಂದ್ಬಿಟ್ಟು
ಚಾರ್ಜ್ ಹಾಕ್ಕೊಂಡು ಬರ್ತಾ ಇದ್ದಾನೆ ನನ್ನ ಹಿಂದೆ ನೋಡಿ ಫ್ರೆಂಡ್ಸ್. ಹೆಂಗಿದೆ ನೋಡಿ ಡೆನ್ಸ್ ಫಾರೆಸ್ಟ್ ಓಕೆನಾ ಇರೋ. ಒಂಥರ ಅಡ್ವೆಂಚರಸ್ ಆಗಿದೆ. ಹಾಂ, ಅದು ಎಲ್ಲಿ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಈಗ ಹೋಗ್ತಿರೋ ದಾರಿ ನೋಡಿದ್ರೆ ಯಾವುದೇ ಬ್ಲ್ಯಾಕ್ ಕೋಬ್ರಾ ಬರದೇ ಇದೆ. ನಾನು ಹೇಳಿದ್ನಲ್ಲ ಕರಿ ಚಿರತೆ ಮುಂದೆ ಯಾವ ಬ್ಲ್ಯಾಕ್ ಕೊಬ್ರನೂ ಏನು ಮಾಡೋಕ್ಕಾಗಲ್ಲ. ಲೋಕೇಶ ಎಲ್ಲಿ ನಕ್ಬಿಟ್ರೆ ವೈರಲ್ ಆಗಿಬಿಡುತ್ತೆ ವಿಡಿಯೋ ಅಂತ ಮುಂದೆನೇ ನೋಡ್ಕೊಂತ ನಕ್ಕಂತ ಹೋಗ್ತಾನೆ ನನ್ನ ಮಾತುಗಳಿಗೆ. ಗೈಸ್, ಕೊನೆಗೂ ಸುಮಾರು 1-2 ಕಿಲೋಮೀಟ್ರ್ ದೂರದಷ್ಟು ವಾಕಿಂಗ್ ಮಾಡ್ಕೊಂಡು ಬಂದಾಗ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಪಾಂಡ್ ಇದೆ. ಲೋಕೇಶ ನಮ್ಮನ್ನು ಕರೆಕ್ಟಾಗಿ ಕರ್ಕೊಂಬಂದಿದ್ದಾನೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಮೇ ಬಿ ಗೋಪುರದಲ್ಲಿ ಹೆಂಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಡೆಫಿನೆಟಾಗಿ ಮೀನಿದೆ ಇದರಲ್ಲಿ, ಸಿಹಿ ನೀರು. ಇಲ್ಲಿಂದನೇ ಹಿಡ್ಕೊಂಬಂದು ಫ್ರೈ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅದೇ ಈಗ ಲೋಕೇಶ ರೆಡಿ ಆಗ್ತಾನೆ ಈಜಕ್ಕೆ. ರೆಡಿ ಆಗಿಬಿಟ್ಟು ನಮಗೊಂದು 4 ಮೀನು ಎತ್ಕೊಂಬಂದು ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಹೊಡ್ತಾನೆ. ಸರಿ, ಈಗ 3 ಕೌಂಟ್ ಮಾಡ್ತೀನಿ. ಈಗ ಡೈ ಹೊಡೆಯೋ ಸಮಯ ಬಂದಿದೆ ಲೊಕೇಶನ್ಗೆ. ಓಕೆ, ವೆಯ್ಟ್ ಆ್ಯಂಡ್ ವಾಚ್. ಈ ಥರ ಹಿಂಸೆ ಕೊಟ್ಟರೆ ಯಾರು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತಮುತ್ತ ಎಲ್ಲ ಅಡಿಕೆ ಮರಗಳು, ಕಾಫಿ ಪ್ಲಾಂಟೇಶನ್, ರಬ್ಬರು, ಕಾಫಿ, ಮೆಣಸು ಮೆಣಸು ಇದೆ ನೋಡಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಆಗಿದ್ರೆ ಗೆಣಸು ಸಿಗ್ಬೋದು. ಗೆಣಸು ಸಿಗ್ಬೇಕಂದ್ರೆ ಮನ್ಸು ಚೆನ್ನಾಗಿರ್ಬೇಕು ಅಂತ ಅಲ್ವಾಗ. ಮನ್ಸು ಚೆನ್ನಾಗಿರ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ಹೌದು. ಈಗ ಈ ಲೊಕೇಶನಿಗೆ ಬರಬೇಕು ಅಂದರೆ ಯಾವುದೇ ಗೂಗಲ್ ಮ್ಯಾಪ್ ವರ್ಕ್ ಆಗಲ್ಲ. ಯು ವಾಂಟ್ ಓನ್ಲಿ ಒನ್ ಲೊಕೇಶನ್ ಗೈಡರ್, ದಟ್ ಈಸ್ ಲೊಕೇಶ. ಓಕೆ, ಲೊಕೇಶನ್ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಮುಖ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ ಲೊಕೇಶ, ಸ್ವಲ್ಪ ಹೇಳಪ್ಪ, ಕರ್ಕೊಂಬರ್ತೀಯಲ್ಲ ಯಾರು ನಮ್ಮ ಫ್ರೆಂಡ್ಸ್ ಬಂದರೆ ಡೆಫಿನೆಟ್ಲಿ ಥಮ್ಸ್ ಅಪ್ ಕೊಡೋಣ ನಾವು. ಶಾಬಾಷ್. ಓಕೆ, ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೇಸು ನಾಳೆ ಎಪಿಸೋಡ್ 3 ಏನೇನು ಬರ್ಬೋದು ಅಂತ ಅಂದ್ಬಿಟ್ಟು ಸಣ್ಣ VT ಬರುತ್ತೆ, ನೋಡೋಣ. ಅಲ್ಲಿವರೆಗೂ ಬಾಯ್. ಬನ್ನಿ ಫ್ರೆಂಡ್ಸ್, ಕುಡಿಯೋಣ ಟೀ. ಹೇಗಿದೆ ಮೂಡಿಗೆರೆ ಕಾಫಿ? ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಈಗ ಈರುಳ್ಳಿ ಪಕೋಡ ಟ್ರೈ ಮಾಡೋಂಥ ಸಮಯ ಬಂದಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಬಿಸಿ ಬಿಸಿ ಇದೆ. ಉಪ್ಪು ಸ್ವಲ್ಪ ಕಮ್ಮಿ ಇದೆ. ಓವರಾಲ್ ಓಕೆ. ಸಾಸ್ ಇದ್ದಿದ್ರೆ ಚೆನ್ನಾಗಿರೋದು. ಸಾಸ್ ಇಲ್ಲ, ಚಟ್ನಿ. ಕಾಫಿ ಫ್ಯಾಂಟಾಸ್ಟಿಕ್, ಸೂಪರ್. ಈ ಥರ ವೆದರಲ್ಲಿ ಈ ಥರ ಬಿಸಿ ಬಿಸಿ ಪಕೋಡ, ಈ ಥರ ಕಾಫಿ ಸರಿತಾ ಇನ್ನೇನು ರಾಜಣ್ಣನ ಥರ ಆಗ್ಬಿಡುತ್ತೆ ಕಾಫಿ.